ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನು ಪ್ರಚಾರ ಮಾಡಬೇಕಾದ್ರೆ ಸುಮನ್ ಟಿವಿಯಿಂದಲೇ ಸಾಧ್ಯ. ಕೂಡಲೇ ಸಂಪರ್ಕಿಸಿ. ಹಾಗೆ ಮ್ಯಾಮ್, ಈ ದುಡ್ಡು ಅನ್ನೋದೇನಿದೆ, ಆರೋಗ್ಯ ಅನ್ನೋದೇನಿದೆ, ಮನುಷ್ಯ ಇಲ್ಲ ದುಡ್ಡಿಂದೇ ಓಡೋದು ಅಥವಾ ಆರೋಗ್ಯದಿಂದ ಓಡೋದು. ನ್ಯೂಮರಾಲಜಿ ದೃಷ್ಟಿಕೋನದಿಂದ ದುಡ್ಡು ಪಡ್ಕೊಳ್ಬಹುದಾ, ಆರೋಗ್ಯನೂ ಗಳಿಸ್ಕೊಳ್ಬಹುದಾ ಅನ್ನೋದಾದ್ರೆ ಹೇಗೆ ನೀವು ಅದನ್ನ ಹೋಲಿಕೆ ಮಾಡಿ ಮಾತಾಡ್ತೀರಿ? ನ್ಯೂಮರಾಲಜಿ ಪ್ರಕಾರ ಲಕ್ಕಿ ಮೊಬೈಲ್ ನಂಬರ್ಸ್ ಫಸ್ಟ್ 5 ಪಂಚರತ್ನಗಳು ಇರುತ್ತೆ ನ್ಯೂಮರಾಲಜಿಯಲ್ಲಿ. ದುಡ್ಡನ್ನ ಪಡ್ಕೋಬೇಕು ಅಥವಾ ಸಕ್ಸಸ್ ನ ಪಡಿಬೇಕು, ನೀವ್ ವರ್ಕ್ ಮಾಡ್ತಾ ಇರೋ ಅದ್ರಲ್ಲಿ ಒಳ್ಳೆ ಪ್ರಾಫಿಟ್ಸ್ ನ ಗಳಿಸ್ಬೇಕು, ಎಲ್ಲದಕ್ಕೂ ನಿಮ್ಗೆ ಪಂಚರತ್ನಗಳನ್ನ ಫಾಲೋ ಮಾಡ್ಲೇಬೇಕು. ಪಂಚಭೂತಗಳು ಕೇಳಿದೀನಿ, ಪಂಚಭೂತಗಳು ಹೇಗೆ ಯೂನಿವರ್ಸ್ ಅಲ್ಲಿ ಇದೆಯೋ ಆ ಪಂಚರತ್ನಗಳು ನ್ಯೂಮರಾಲಜಿಯಲ್ಲಿ ಇದೆ, ಕನೆಕ್ಟೆಡ್ ಆಗಿದೆ. ಫಸ್ಟ್ ನೇಮ್ ಇಸ್ ಫೇಮ್. ನಿಮ್ಮ ಹೆಸರು ಚೆನ್ನಾಗಿದ್ರೇನೆ ನೀವು ಒಳ್ಳೆ ಕೀರ್ತಿನ ಗಳಿಸಕ್ಕೆ ಸಾಧ್ಯ ಆಗತ್ತೆ, ಸಕ್ಸಸ್ ಆಗಕ್ಕೆ ಸಾಧ್ಯ ಆಗತ್ತೆ. ಆಸ್ತಿ ಇದೆಯೋ ಇಲ್ವೋ, ನಿಮ್ಗೆ ಒಳ್ಳೆ ಹೆಸರು ನಿಮ್ ತಂದೆ ತಾಯಿ ಕೊಟ್ಟಿದಾರ, ಆ ಹೆಸರಿಂದಾನೇ ನೀವು ಪ್ರಸಿದ್ಧಿ ಪಡಿ. ಈ ಹೆಸರು ಲೆಟರ್ಸ್ ಅಲ್ಲಿ ಇರುತ್ತೆ, ನಂಬರ್ಸ್ ಆಗಿರುತ್ತೆ, ಅದೆರಡಕ್ಕೂ ಲಿಂಕ್ ಇದೆಯಲ್ಲ. ಹೇಗಿದೆ? ಎವ್ರಿ ಆಲ್ಫಾಬೆಟ್ ಈಸ್ 1 ನಂಬರ್. ಅಂದ್ರೆ ಎಗೆ 1, ಬಿಗೆ 2, ಆ ತರ ನ್ಯೂಮರಾಲಜಿಲಿ ಎವ್ರಿ ಲೆಟರ್ ಹ್ಯಾಸ್ ಇಟ್ಸ್ ಓನ್ ನಂಬರ್. ಭಾಷೆಗಳ ನಡುವೆ ಡಿಫ್ರೆನ್ಸ್ ಆಗುತ್ತೆ. ಅಂದ್ರೆ ಇವಾಗ ಇಂಗ್ಲಿಷ್ ಅಲ್ಲಿ ಇಷ್ಟು ಲೆಟರ್ಸ್ ಅಂತ ಸೀಮಿತ ಇದೆ, ಕನ್ನಡದಲ್ಲಿ ಇಷ್ಟು ಅಕ್ಷರಗಳು ಅಂತ ಸೀಮಿತ ಇದೆ. ಸೊ ಇದ್ರಲ್ಲಿ ನೀವು ಸಂಖ್ಯೆಗಳನ್ನ ಹೇಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೀರಿ? ನೀವು ಕನ್ನಡ ಅಲ್ಲಿ, ತೆಲುಗು ಅಲ್ಲಿ ನಾವು ಹೋಲಿಕೆ ಮಾಡಕ್ ಆಗೋದಿಲ್ಲ. ನ್ಯೂಮರಾಲಜಿ ಅನ್ನೋದು ಒಳ್ಳೆ ಇಂಗ್ಲಿಷ್ ಆಲ್ಫಾಬೆಟ್ಸ್ A to Z ಇಂದ ನೀವು ಆ ಸಂಖ್ಯೆಗಳನ್ನ ಕೊಡ್ತೀರಿ, ಅದರಿಂದ ನಿಮಗೆ ಗೊತ್ತಾಗುತ್ತೆ. ಸೊ ಇದರಿಂದ ದುಡ್ಡು ಅಟ್ರಾಕ್ಟ್ ಮಾಡಕ್ ಸಾಧ್ಯ ಇದೆ. ಆರೋಗ್ಯ ಕೂಡ ಸಾಧ್ಯ ಆಗತ್ತಲ್ವಾ? ಯಾಕೆಂದ್ರೆ ನೋಡಿ, ನೇಮ್ ಇದ್ರೆ ಹೆಲ್ತ್, ವೆಲ್ತ್, ನೇಮು ಎಲ್ಲ ಬಂದ್ಬಿಡುತ್ತೆ, ಹೆಸರು. ಸೆಕೆಂಡ್ ಮೊಬೈಲ್ ನಂಬರ್ ಇವಾಗ ಒಂದ್ ಮೊಬೈಲ್ ನಂಬರ್ ಲಾಸ್ಟ್ ಟೈಮ್ ಸಾರ್ ಅವ್ರದ್ದು ಕ್ಯಾಲ್ಕುಲೇಟ್ ಮಾಡಿ ಹೇಳಿದೀವಿ. ಮೊಬೈಲ್ ನಂಬರ್ ಎಂಡಿಂಗ್ ಹೇಗಿರತ್ತೆ, ಮತ್ತೆ ಟೋಟಲ್ ನಂಬರ್ ಕೂಡಿದಾಗ ಹೇಗ್ ಬರುತ್ತೆ ಆ ಮೊಬೈಲ್ ನಂಬರ್ ವ್ಯಾಲ್ಯೂ ಹೇಗಿದೆ ಆ ನಂಬರ್. ಇವಾಗ ಸಪೋಸ್ ಎಲ್ಲ 10 ಡಿಜಿಟ್ಸ್ ಕೌಂಟ್ ಮಾಡಿದ್ರೆ 1 ಬಂತ, ಆ ವ್ಯಕ್ತಿಯ ಡೇಟ್ ಆಫ್ ಬರ್ತ್ 8 ಆಗಿದೆ ಅನ್ಕೊಳ್ಳಿ. ಇವಾಗ ಸಪೋಸ್ ನಿಮ್ದೇ ಇಟ್ಕೊಳ್ಳಿ, ನೀವು 8 ಬಾರ್ನ್ ಪೀಪಲ್, ಆದ್ರೆ ನೀವು ತಗೊಂಡಿರೋ ಮೊಬೈಲ್ ನಂಬರ್ 1, ಹೇಗೆ ಸಕ್ಸಸ್ ಆಗತ್ತೆ? ಹೆಲ್ತ್ ಇಶ್ಯೂಸ್ ಬರುತ್ತೆ. ಹಸ್ಬೆಂಡ್ ಮ್ಯಾರೇಜ್ ಆಗಿದ್ರೆ, ಇಲ್ಲ ಮ್ಯಾರೇಜ್ ಆಗಿಲ್ಲ ಅನ್ಕೊಳ್ಳಿ, ಮ್ಯಾರೇಜ್ ಆಗಕ್ಕೆ ಸಾಧ್ಯ ಆಗೋದಿಲ್ಲ, ಕಷ್ಟ ಕೊಡುತ್ತೆ. ಬೇಗ ಡಿಲೇಡ್ ಮ್ಯಾರೇಜಸ್ ಆಗೋದಿಲ್ಲ, ಯಾಕಂದ್ರೆ ಅಪೋಸಿಟ್ ನಂಬರ್ ಅಲ್ಲಿ ಇದೆ ಮೊಬೈಲ್ ನಂಬರ್. ಅರ್ಥ ಮಾಡ್ಕೊಳ್ಳಿ, ಒಂದು ಮೊಬೈಲ್ ನಂಬರ್ ಕೂಡ ನಿಮ್ ಮೇಲೆ ತುಂಬಾ ಪ್ರಭಾವ ಬೀಳುತ್ತೆ, ಇಂಪ್ಯಾಕ್ಟ್ ಆಗತ್ತೆ. ಮೊಬೈಲ್ ನಂಬರ್ ಅಂತ ತಗೊಂಡ್ರಿ, ಹಿಂದಿನ ಕಾಲಕ್ಕೆ ಹೋಗೋಣ. ಒಂದ್ ಸ್ವಲ್ಪ ಹಿಂದಿನ ಕಾಲಕ್ಕೆ ಹೋದಾಗ ಅವ್ರ ಹತ್ರ ಮೊಬೈಲ್ಸ್ ಇರ್ಲಿಲ್ಲ, ನಂಬರ್ಸ್ ಇರ್ಲಿಲ್ಲ. ಹೌದು, ಆಗ ಅವ್ರಿಗೆ ಎಲ್ಲಾನು ಚೆನ್ನಾಗಿತ್ತ ಅಥವಾ ಏನು ಚೆನ್ನಾಗಿರ್ಲಿಲ್ವಾ? ಅವಾಗ ಹೇಗೆ ಮೊಬೈಲ್ ನಂಬರ್ಸ್ ಇರ್ಲಿಲ್ವಲ್ಲ, ಅಸಲ್ ಫೋನ್ ಅನ್ನೋದೇ ಇಲ್ವಲ್ಲ, ಅನ್ನೋದಿಲ್ಲ. ಬಟ್ ಆವಾಗ ಇತ್ತು, ನ್ಯೂಮರಾಲಜಿ ಇತ್ತ, ಹಾಗಿದ್ರೆ ನಂಬರ್ಸ್ ಇರ್ಲಿಲ್ಲ. ಆಗ ಜಸ್ಟ್ ಹೆಸರಿತ್ತಲ್ಲ, ಹೆಸರು ಅನ್ನೋದು ನಮ್ಮ ತರತರಗಳಿಂದನೂ ಬರ್ತಾ ಇದೆಯಲ್ವಾ. ನೀವು ಮೊಬೈಲ್ ಯಾವಾಗ ಶುರುವಾಯ್ತು ಮೊಬೈಲ್ ನ್ಯೂಮರಾಲಜಿ ಸ್ಟಾರ್ಟ್ ಆಗಿದೆ. ನ್ಯೂಮರಾಲಜಿ ಅಲ್ಲಿ ತುಂಬಾ ಸಬ್ಜೆಕ್ಟ್ ಇದೆ. ನ್ಯೂಮರಾಲಜಿ ಸಂಖ್ಯಾಶಾಸ್ತ್ರ ಆಯ್ತಾ. ಆ ನ್ಯೂಮರಾಲಜಿ ಅನ್ನೋದು ಫಸ್ಟ್ ಹೆಸರಿಂದ ಸ್ಟಾರ್ಟ್ ಆಗಿದೆ. ಮತ್ತೆ ಬರ್ತಾ ನಮ್ಗೆ ಮೊಬೈಲ್ಸ್ ಸ್ಟಾರ್ಟ್ ಆದಾಗ ವಾಚ್, ಇವಾಗ ವಾಚ್ ನ್ಯೂಮರಾಲಜಿ ಇದೆ, ನಮ್ತೀರಾ? ಓಕೆ, ವ್ರಿಸ್ಟ್ ವಾಚ್ ನ್ಯೂಮರಾಲಜಿ ಇದೆ. ಮತ್ತೆ ರಿಂಗ್ಸ್, ಲಕ್ಕಿ ರಿಂಗ್ಸ್ ಇದೆ ನ್ಯೂಮರಾಲಜಿಯಲ್ಲಿ. ಡಿಫ್ರೆಂಟ್ ಇದೆ. ಇವಾಗ ನಾವು ಹಳೆ ಕಾಲದಲ್ಲಿ ಏನಾದ್ರು ರುಬ್ಬಬೇಕಂದ್ರೆ ರೋಲ್ ತಗೊಂತ ಇದ್ವಿ, ಮತ್ತೆ ಮಿಕ್ಸಿ ಬಂತು, ಮತ್ತೆ ಗ್ರೈಂಡರ್ ಬಂತು, ಮತ್ತೆ ಅದ್ರಲ್ಲಿ ಪೋರ್ಟಬಲ್ ಮಿಕ್ಸಿಗಳು ಇವಾಗೆಲ್ಲ. ಹಾಗೆ ಟೆಕ್ನಾಲಜಿ ಇಂಪ್ರೂವ್ ಆಗ್ತಾ ನಮ್ಮ ಒಂದು ನ್ಯೂಮರಾಲಜಿಯಲ್ಲೂ ಕೂಡ ಹಂತ ಇಂಪ್ರೂವ್, ಅಡ್ವಾನ್ಸ್ಡ್ ನ್ಯೂಮರಾಲಜಿ ಬಂದಿದೆ ಈಗ. ಅಂದ್ರೆ ನ್ಯೂಮರಾಲಜಿ ಅಂದ್ರೆ ಕೇವಲ ನಿಮ್ ಹೆಸರಿಗೆ ಅಷ್ಟೇ ಸೀಮಿತ ಆಗಿಲ್ಲ, ಆಧುನಿಕವಾಗಿ ಏನೇನೆಲ್ಲ ಬೆಳೀತಾ ಇದೆ. ನೀವು ಕಾರ್ ಖರೀದಿ ಮಾಡ್ತೀರಿ, ಅದಕ್ಕೆ ನಂಬರ್ ಇರುತ್ತೆ. ನೀವು ಮೊಬೈಲ್ ಖರೀದಿ ಅದೇ ಫಸ್ಟ್ ಪಂಚರತ್ನಗಳು ಅರ್ಥ ಮಾಡ್ಕೊಂಡು, ಫಸ್ಟ್ ಲಕ್ಕಿ ನೇಮ್, ಸೆಕೆಂಡ್ ಲಕ್ಕಿ ಮೊಬೈಲ್ ನಂಬರ್, ಥರ್ಡ್ ಲಕ್ಕಿ ಬ್ಯಾಂಕ್ ಅಕೌಂಟ್ ನಂಬರ್. ಎಸ್, ಬ್ಯಾಂಕ್ ಅಕೌಂಟ್ ನಂಬರ್ ಕೂಡ ನಿಮ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಈಗ ದುಡ್ಡು ನಿಲ್ಲಲ್ಲ, ಕೆಲವ್ರು ಹೇಳ್ತಾ ಇರ್ತಾರೆ, ಮೇಡಮ್ ದುಡ್ಡೇ ನಿಲ್ಲಲ್ಲ ನಮ್ ಬ್ಯಾಂಕ್ ಅಲ್ಲಿ, ಯಾಕೆ? ರೀಸನ್ ಏನು? ನಂಬರ್ ಸರಿ ಇಲ್ಲ. ಟೋಟಲ್ ಆ ಬ್ಯಾಂಕ್, ಕೆಲವೊಂದು ಬ್ಯಾಂಕ್ಸ್ ಅಲ್ಲಿ 12 ಡಿಜಿಟ್ಸ್ ಇರುತ್ತೆ, ಕೆಲವೊಂದು ಬ್ಯಾಂಕ್ಸ್ ಅಲ್ಲಿ 14 ಡಿಜಿಟ್ಸ್ ಇರುತ್ತೆ. ನಾವು ಕೌಂಟ್ ಮಾಡಿದಾಗ ಏನ್ ಬರ್ತಿದೆ? 8 ಬರ್ತಾ ಇದೆಯಾ, 7 ಬರ್ತಾ ಇದೆಯಾ, 2 ಬರ್ತಾ ಇದೆಯಾ, 1 ಬರ್ತಾ ಇದೆಯಾ, ಹೇಗಿದೆ ಅದ್ ನೋಡ್ಕೋಬೇಕು. ಅಂಡ್ ಆಸ್ ಪರ್ ಹಿಸ್ ಡೇಟ್ ಆಫ್ ಬರ್ತ್
ಆ ವ್ಯಕ್ತಿಯ ಒಂದು ಡೇಟ್ ಆಫ್ ಬರ್ತ್ ಮೇಲೆ ನಾವು ಆ ಬ್ಯಾಂಕ್ ಅಕೌಂಟ್ ನಂಬರ್ ಕರೆಕ್ಟ್ ಇದೆಯಾ ಇಲ್ವಾ ಅಂತ ಕ್ಯಾಲ್ಕುಲೇಷನ್ ಮಾಡಿ ಲಕ್ಕಿ ಅಕೌಂಟ್ ನಂಬರ್ ಕೊಡ್ತಾ ಇದ್ದೀವಿ. ಥರ್ಡ್ ಆಯ್ತು. ಫೋರ್ತ್ ಒನ್ ಬಂದು ಲಕ್ಕಿ ವೆಹಿಕಲ್ ನಂಬರ್ಸ್. ಲಕ್ಕಿ ವೆಹಿಕಲ್ ನಂಬರ್ಸ್. ನೀವು ಓಡಿಸುವ ಗಾಡಿಗೆ ಒಂದು ಗೌರ್ಮೆಂಟ್ ಅಂತ ಒಂದು ನಂಬರ್ ಕೊಡುತ್ತೆ ಎಲ್ಲರಿಗೂ. ಆ ನಂಬರ್ ನಿಮ್ ಡೇಟ್ ಆಫ್ ಬರ್ತ್ ಪ್ರಕಾರ ಇದೆಯಾ ಇಲ್ವಾ, ಆ ನಂಬರ್ ನಿಮ್ಗೆ ಲಕ್ ಕೊಡ್ತಾ ಇದೆಯಾ ಇಲ್ಲ. ಇವಾಗ ಯಾವ್ದೋ ಒಂದು ಕೆಲ್ಸಕ್ಕೆ ಹೋಗ್ತಾ ಇರೋ ಒಳ್ಳೆ ಒಂದು ಕೆಲಸ ಇದೆ, ಒಂದು ಪ್ರಾಜೆಕ್ಟ್ ಇದೆ, ಆ ಒಂದು ವೆಹಿಕಲ್ ನಂಬರ್ ಅಲ್ಲಿ ಸರಿ ಇಲ್ಲ ಅನ್ಕೊಳ್ಳಿ, ಅದೇ ವೆಹಿಕಲ್ ಅಲ್ಲಿ ಹೋಗುವಾಗ ಆ ವೆಹಿಕಲ್ ನಿಮ್ಗೆ ಸುಖ ಕೊಡುತ್ತಾ ಅಂದ್ರೆ ನಿಮ್ಗೆ ಲಕ್ ಕೊಡುತ್ತಾ ಅನ್ಲಕ್ ಕೊಡುತ್ತೆ. ಸೊ ಅದಕ್ಕೆ ಲಕ್ಕಿ ವೆಹಿಕಲ್ ನಂಬರ್ಸ್ ಅಂತ ಸಹ ನ್ಯೂಮರಾಲಜಿ ಇಂಟ್ರೊಡ್ಯೂಸ್ ಮಾಡಿದೆ. ಆ ನಂಬರ್ ಕರೆಕ್ಟ್ ಆಗಿದ್ರೆ ನಿಮ್ಗೆ ಸಮೃದ್ಧಿಯಾಗಿ ತಲುಪೋ ತರ ಆಗತ್ತೆ. ಅಂಡ್ ಅಭಿವೃದ್ಧಿ ಅನ್ನೋದು ಪಡಿತೀರಾ, ಸಕ್ಸಸ್ ಸಾಧನೆ ಮಾಡ್ತೀರಾ. ಆ ವೆಹಿಕಲ್ ನಂಬರ್ ಅಲ್ಲಿ ಹೋದಾಗ ಆ ಬಿಸ್ನೆಸ್ ಆಫರ್ ಏನಿದೆಯೋ ಅದು ನಿಮ್ಗೆ ಆಗಿ ಬರುತ್ತೆ. ಓಕೆ, ಲಕ್ ತರುತ್ತೆ. ಅಷ್ಟೇ ಅಲ್ಲದೆ ಇವಾಗ ವೆಹಿಕಲ್ಸ್ ಓಡಿಸೋವಾಗ ಇನ್ಸಿಡೆಂಟ್ ಆಗ್ಬೋದು, ಆಕ್ಸಿಡೆಂಟ್ಸ್ ಆಗಿರ್ಬೋದು. ವೆಹಿಕಲ್ ನಂಬರ್ ಸರಿ ಇಲ್ಲ ಅಂದ್ರೆ ಡೆಫಿನೆಟ್ಲಿ ಆಕ್ಸಿಡೆಂಟ್ ಆಗಿರ್ಬೋದು. ಇವಾಗ 7 ಟೋಟಲ್ ಎಲ್ಲ ಕ್ಯಾಲ್ಕುಲೇಟ್ ಮಾಡಿದಾಗ ವೆಹಿಕಲ್ ನಂಬರ್, ಇನ್ನೊಂದು ಮಿತ್ತಿದೆ ಜನರಿಗೆ ವೆಹಿಕಲ್ ನಂಬರ್ಸ್ ಬಗ್ಗೆ, ಲಾಸ್ಟ್ 4 ಡಿಜಿಟ್ಸ್ ಮಾತ್ರ ಕೌಂಟ್ ಮಾಡ್ಬೇಕಾ ಮೇಡಮ್ ಅಂತ ಹೇಳ್ತಾರೆ. ಇಲ್ಲ, ತಪ್ಪು ಫ್ರೆಂಡ್ಸ್. ವೆಹಿಕಲ್ ನಂಬರ್ಸ್ ಅಂದ್ರೆ ಅಲ್ಲಿ ಏನಿದೆ ಲೆಟರ್ಸ್ ಇರುತ್ತೆ, KA03 ಮತ್ತೆ ಲೆಟರ್ ನಂಬರ್ಸ್. ಸೊ ಕಂಪ್ಲೀಟ್ ಲೆಟರ್ಸ್ ಅಂಡ್ ನಂಬರ್ಸ್ ಎಲ್ಲ ಕ್ಯಾಲ್ಕುಲೇಟ್ ಮಾಡ್ಬೇಕಾಗುತ್ತೆ. ಲೆಟರ್ಸ್ ಅಂತ ಬಂದಾಗ ನೀವೇನ್ ನಿಗದಿ ಮಾಡಿದಿರಿ ಆ ಸಂಖ್ಯೆಗೆ ಈ ನಂಬರ್ ಅಂತ, ಸೊ ಅದನ್ನ ಜಾಯಿನ್ ಮಾಡ್ಕೊಂಡು ಅದಕ್ಕೆ ಇದನ್ನ ಆಡ್ ಮಾಡಿ ಅಂತ ನೀವ್ ಹೇಳೋದು. ನಾನ್ ನಿಗದಿ ಮಾಡಿದೀನಿ ಅಂದ್ರೆ ನೀವಲ್ಲ, ಸಂಖ್ಯಾಶಾಸ್ತ್ರದಲ್ಲಿ ನಿಗದಿ ಆಗಿರೋ ಪ್ರಕಾರ. ಇಲ್ಲ, ಸಂಖ್ಯಾಶಾಸ್ತ್ರ ಅಲ್ಲ, ಗೌರ್ಮೆಂಟ್ ಆರ್ಟಿಒನೇ ಕೊಡ್ತಾರಲ್ಲ ನಂಬರ್. ಅಲ್ಲ ಮ್ಯಾಮ್, ಈಗ ನಾನ್ ಹೇಳ್ತಾ ಇರೋದು KA ಅನ್ನೋದು 2 ಲೆಟರ್ಸ್, ಅಕ್ಷರಗಳು, ನಂಬರ್ಸ್ ರಿಪ್ಲೇಸ್ ಮಾಡೋದು ಹೇಗೆ ಅಂತಂದ್ರೆ ನ್ಯೂಮರಾಲಜಿ ಅದಕ್ಕೆ K ಅಂದ್ರೆ ಯಾವ ನಂಬರ್ ಇದೆ, ಅಂದ್ರೆ ಯಾವ ನಂಬರ್ ಇದೆ, ಅದನ್ನ ರಿಪ್ಲೇಸ್ ಮಾಡಿ ಅದರ ಜೊತೆಗೆ ಕ್ಯಾಲ್ಕುಲೇಟ್ ಮಾಡಿ ನಾವು ಹೌದು ಆ ವ್ಯಕ್ತಿಯ ಇವಾಗ 1 ಇದ್ರೆ ಆ 1 ಅವ್ರಿಗೆ ಯಾವ್ದು ಲಕ್ಕಿ ಇದೆ ಆ ನಂಬರ್ ಅಲ್ಲಿ ನಾವು ವೆಹಿಕಲ್ ನಂಬರ್ಸ್ ನ ಕೊಡ್ತೀವಿ. ಸೊ ಕ್ಯಾಲ್ಕುಲೇಟ್ ಮಾಡಿ ಕೊಡ್ತೀವಿ. ಸೊ ಇವಾಗ ಆಲ್ರೆಡಿ ವೆಹಿಕಲ್ ನಂಬರ್ಸ್ ತಗೊಂಡ್ಬಿಟ್ಟಿದೀವಿ, ಯೂಸ್ ಮಾಡ್ತಾ ಇದೀವಿ, ಅದು ಲಕ್ಕ ಅನ್ಲಕ್ಕ ಗೊತ್ತಿರಲ್ಲ. ಅದಕ್ಕೆ ನಾವು ಆಲ್ರೆಡಿ ಒಂದು ಸ್ಮಾಲ್ ರೆಮಿಡಿ ಕೊಟ್ಟಿದೀವಿ ನಿಮ್ ಚಾನೆಲ್ ಅಲ್ಲಿ, ಅದನ್ನ ಫಾಲೋ ಆಗ್ಲಿ. 41 ನಂಬರ್ ಸ್ಟಿಕ್ಕರ್ ಹಾಕೊಳ್ಳಿ ಎಲ್ಲರೂ. ಸೊ ಈಗ ನಾನು ಮೊಬೈಲ್ ನಂಬರ್ ಚೇಂಜ್ ಮಾಡ್ಬೇಕು, ನನ್ನ ಬ್ಯಾಂಕ್ ಅಕೌಂಟ್ ಚೇಂಜ್ ಮಾಡ್ಬೇಕು, ಅಥವಾ ನನ್ನದು ಇನ್ನೊಂದು ಯಾವ್ದೋ ಸಂಖ್ಯೆ ಆಧಾರವಾಗಿ ಏನಿದೆ ನನ್ನ ಹೆಸರು ಬದಲಾಯಿಸ್ಕೊಳ್ಬೇಕು, ಇದೆಲ್ಲ ನನಗೆ ಯಾವಾಗ ಗೊತ್ತಾಗುತ್ತೆ? ನನಗೆ ಯಾವ ರೀತಿ ಸಮಸ್ಯೆಗಳು ಬಂದಾಗ ನನಗೆ ಅನ್ಸುತ್ತೆ ಓ ಇದನ್ನ ಬದಲಾಯಿಸ್ಕೊಳ್ಬೇಕಪ್ಪ ಅಂತ ಹೇಳಿ ಯಾವಾಗ ಜನರಿಗೆ ಗೊತ್ತಾಗ್ಬೇಕು? ಅಥವಾ ಯಾವ ಸಿಂಪ್ಟಮ್ಸ್ ಅಂದ್ರೆ ನೀವೇ ಹೇಳಿದ್ರಲ್ಲ ಕಷ್ಟಗಳು ಅಂತ, ಕಷ್ಟಗಳು ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಏನೋ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀರಾ, ಅದು ಆಗಲ್ಲ, ಕ್ಲೋಸ್ ಆಗೋ ಒಂದು ಮೂಮೆಂಟ್ ಬಂದ್ಬಿಡತ್ತೆ. ಇಲ್ಲ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್, ತುಂಬಾ ಫೈನಾನ್ಸ್ ಪ್ರಾಬ್ಲಮ್ ಬರುತ್ತೆ. ಹೆಲ್ತ್ ಇಶ್ಯೂಸ್ ತುಂಬಾ ಆಗ್ತಾ ಹೋಗುತ್ತೆ. ಮನೆಯಲ್ಲಿ ಗಂಡ ಹೆಂಡತಿ ಜಗಳಾನು ಸ್ಟಾರ್ಟ್ ಆಗ್ತಾ ಇರತ್ತೆ. ಮಕ್ಕಳಲ್ಲಿ ಬಾಂಧವ್ಯ ಇಲ್ಲ, ಅಥವಾ ಅತ್ತೆ ಮಾವ ಆಗಿರ್ಬೋದು, ನಿಮ್ಗೆ ಅತ್ತೆಗಾಗೋದಿಲ್ಲ, ನಿಮ್ಗೆ ಮಾವಾಗೋದಿಲ್ಲ, ಇಲ್ಲ ನೀವು ಹಸ್ಬೆಂಡ್ ಕಿತ್ತಾಡ್ಬೋದು, ಇಲ್ಲ ನಿಮ್ ಹಸ್ಬೆಂಡ್ಗೆ ಅವ್ರ ಪೇರೆಂಟ್ಸ್ ಅಂದ್ರೆ ಆಗದೆ ಆಗ್ಬೋದು. ಸೊ ಮೇನ್ಲಿ ಪ್ರಾಬ್ಲಮ್ಸ್ ನೀವು ಫೇಸ್ ಮಾಡ್ತಾ ಇರ್ತೀವಿ. ಸಂಬಂಧದಲ್ಲಿ ಸಮಸ್ಯೆ ಆದಾಗ ನಂಬರ್ ಜೊತೆ ಹೇಗೆ ಒಡನಾಟ? ಸಂಬಂಧಗಳಲ್ಲಿ ನೋಡಿ, ಇವಾಗ 7 ಅಂದ್ರೇನೆ ನಿಮ್ಗೆ ಸಂಬಂಧಗಳಿಗೆ ರಿಲೇಟೆಡ್ ಅಂತ ಹೇಳ್ತೀವಿ. 7 ಇವಾಗ ಒಂದು ಮೊಬೈಲ್ ನಂಬರ್ ತಗೊಂಡಿ, ನಿಮ್ ಹಸ್ಬೆಂಡ್ ಯಾವ್ದೋ ಒಂದು ನಂಬರ್ ತಗೊಂಡಿದೀರಾ, ಗೊತ್ತಿರಲ್ಲ ನಿಮ್ಗೆ ಅದು ಆ ನಂಬರ್ ಚೆನ್ನಾಗಿದೀಯಾ ಇಲ್ವಾ ಅಂತ. ಬಟ್ ನಿಮ್ಗೆ ಹೆಂಗೆ ಯಾವಾಗ ಅದು ಗೊತ್ತಾಗ್ಬೇಕು ಅಂದ್ರೆ, ಅರಿವಾಗ್ಬೇಕು ಅಂದ್ರೆ, ಆ ಒಂದು ಮೊಬೈಲ್ ನಂಬರ್ ತಗೊಂಡಾದ್ಮೇಲೆ ನಿಮ್ಗೆ ಜಗಳಗಳು ಸ್ಟಾರ್ಟ್ ಆಗ್ತಾ ಇರತ್ತೆ. ಒಂದೊಂದೇ ಜಗಳಗಳು, ಸಣ್ಣ ಪುಟ್ಟ ವಾದಿಸ್ಕೊಳೋದು. ಆ ವಾದನೆಯಲ್ಲಿ ಕೆಲವರು ಹೊಡ್ಕೊಂತಾರೆ. ಆತರ ಅಂದ್ರೆ ಒಂದ್ ಸಂಬಂಧ ಚೆನ್ನಾಗಿರತ್ತೆ, ಚೆನ್ನಾಗಿರ್ತಾರ ಅವರು. ಹೊಸ ಫೋನ್ ತಗೊಂಡ್ರು, ಹೊಸ ಸಿಮ್ ತಗೊಂಡ್ರು, ಹೊಸ ಕಾರ್ ತಗೊಂಡ್ರು, ಬ್ಯಾಂಕ್ ಅಕೌಂಟ್ ಮಾಡ್ಸಿದ್ರು, ಆವಾಗ ಸಂಬಂಧಗಳಲ್ಲಿ ಬದಲಾವಣೆ ಆದಾಗ ಸೂಚನೆ ಅಂತ ಗೊತ್ತಾಗುತ್ತೆ. ಅಂಡ್ ಅದಷ್ಟೇ ಅಲ್ಲ, ಮ್ಯಾರೇಜ್ ಡೇಟ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಇಲ್ಲಿ. ನಿಮ್ಮ ಮದುವೆ ಡೇಟ್ ಹೇಗಿದೆ, ಯಾವ ಡೇಟ್ ನಲ್ಲಿ ನೀವು ಮದುವೆ ಆಗಿದ್ದೀರಾ, ಆ ಮದುವೆ ಡೇಟ್ ಸರಿ ಇಲ್ಲ ಅಂದ್ರೆ ನಮ್ಮ ಅಪ್ಪನೇ ನಿಮ್ಮ ಜೀವನ ಅಷ್ಟೇ ಆಗದೇ ಇಲ್ಲ. ಮದುವೆ ದಿನ ನಿಗದಿ ಮಾಡ್ಬೇಕಂತಂದ್ರೆ ಯಾರೋ ಆಸ್ಟ್ರಾಲಜರ್ ಅಥವಾ ಯಾರು ಪೂಜಾರಿ ಸ್ವಾಮಿಗಳು ಅವರೆಲ್ಲ ಏನಿರ್ತಾರೆ ಅವ್ರ ಹತ್ರ ಹೋಗ್ಬೇಡಿ,
ನ್ಯೂಮರಾಲಜಿ ಕೇಳಿ ನ್ಯೂಮರಾಲಜಿ ಪ್ರಕಾರವಾಗಿ ಅವ್ರ ಹತ್ರ ಹೋಗ್ಬೇಡಿ ಅಂತ ಹೇಳ್ತಾ ಇಲ್ಲ. ಹೋಗಿರೋರು ಈಗಾಗ್ಲೇ ನಾವು ನಮ್ಮ ಕನ್ನಡ ಫಿಲಿಂ ಇಂಡಸ್ಟ್ರಿಯಲ್ಲಿ ತುಂಬಾ ಜನ ಇದ್ದಾರೆ. 8 ಫಾರ್ ಎಕ್ಸಾಂಪಲ್ 8ನೇ ತಾರೀಕು ಮದ್ವೆ ಆಗಿರೋರು ಪ್ರೇಮ ಅವರಾಗಿರ್ಬೋದು, ಅಂಡ್ ರೀಸೆಂಟ್ ಆಗಿ ನಿವೇದಿತಾ ಚಂದನ್ ಶೆಟ್ಟಿ ಅವರು 8ನೇ ತಾರೀಕೆ ಮದುವೆ ಆಗಿರೋರು. ಅಂಡ್ ಮುಖ್ಯವಾಗಿ ನಿಮ್ ಸುಮನ್ ಟಿವಿ ಮೂಲಕ ನಾನ್ ರಿಕ್ವೆಸ್ಟ್ ಮಾಡ್ತಾ ಇರೋದೇನಂದ್ರೆ, ಈಗ ನೆಕ್ಸ್ಟ್ ಫೆಬ್ರವರಿ ಯಾರೋ ಒಬ್ರು ಸೆಲೆಬ್ರಿಟಿ ಮದ್ವೆ ಆಗ್ತಾ ಇದ್ದಾರೆ ನಮ್ಮ ಕರ್ನಾಟಕದ ಹುಡುಗಿ. ಯಾರು ನೆನ್ಪಿದೀಯಾ? ಯಾರು ಹೇಳಿ? ಚೆನ್ನಾಗಿ ನೆನ್ಪಿದೆ. ಇಂಟರ್ನ್ಯಾಷನಲ್ ಕ್ರಶ್ ಅಂತ ಹೇಳ್ತಾರೆ ಅವರನ್ನ, ರಶ್ಮಿಕಾ ಮಂದಣ್ಣ ಅವರು. ಶುಭಾಶಯ ನಿಮಗೆ. ನಾವೇನು ಮಾತಾಡ್ತಿಲ್ಲ ಅದ್ರ ಬಗ್ಗೆ, ಆದ್ರೆ ನೋಡಿ ಯೋಚನೆ ಮಾಡಿ. ಹೌದು, ಅದು 8ನೇ ತಾರೀಕು 26 2026ನೇ ತಾರೀಕು 8ನೇ ತಿಂಗಳು ಅಂತ ಕಂಪ್ಲೀಟ್ ಡೇಟ್ ಕ್ಯಾಲ್ಕುಲೇಟ್ ಮಾಡೋದಾದ್ರೆ ನಿಮ್ಗೆ 8 and 2 ಎರಡು ಡೇಂಜರ್ ಕೋಡ್, ತುಂಬಾ ಡೇಂಜರ್ ಕೋಡ್ ಅಲ್ಲಿ ಮದುವೆ ಆಗ್ತಾ ಇದ್ದಾರೆ. ಪ್ರೀತಿಸಿದೀರಾ 4-5 ವರ್ಷದಿಂದ ವಿಜಯ್ ದೇವರಕೊಂಡನ್ನ, ಆ ಪ್ರೀತಿನ ನೀವು ಉಳಿಸ್ಕೋಬೇಕು ಅಂದ್ರೆ ದಯವಿಟ್ಟು ರಶ್ಮಿಕಾ ಮೇಡಮ್ ಅವರೇ ನಿಮ್ಮ ಒಂದು ಮ್ಯಾರೇಜ್ ಡೇಟ್ ನ ಪೋಸ್ಟ್ಪೋನ್ ಮಾಡಿ. ಈ ಮಾಹಿತಿ ನಮ್ಗೆ ಸೋಷಿಯಲ್ ಮೀಡಿಯಾಸ್ ಅಲ್ಲೇ ಸಿಕ್ಕಿದೆ. ಅದು ಎಷ್ಟರವರೆಗೂ ಕರೆಕ್ಟ್ ರಾಂಗ್ ಅನ್ನೋದು ನಮ್ಗಂತೂ ಗೊತ್ತಿಲ್ಲ. ಬಟ್ ಅದೇ ಕರೆಕ್ಟ್ ಡೇಟ್ ಆದ್ರೆ ದಯವಿಟ್ಟು ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ಯಾಕೆ ಅಂದ್ರೆ ಈಗಾಗ್ಲೇ ಸಾಕಷ್ಟು ಎಕ್ಸಾಂಪಲ್ಸ್ ಇದೆ. ನೀವು ಚಿರಂಜೀವಿ ಫ್ಯಾಮಿಲಿಯಲ್ಲಿ ನೋಡಿ, ನಿಹಾರಿಕಾ ಚಿರಂಜೀವಿ ಅವ್ರ ಮಗಳು, ಮತ್ತೆ ಸಮಂತ ಅವ್ರದ್ದು, ಎಲ್ಲಾರ್ದು ಡೈವರ್ಸ್. ಸೊ ಈ ಡೈವರ್ಸ್ ಪ್ರಾಬ್ಲಮ್ ಬರಬಾರ್ದು. ನಿಮ್ ಪ್ರೀತಿ ಕಲಕಾಲ ತುಂಬಾ ವರ್ಷಗಳು ಸುಖವಾಗಿ 100 ವರ್ಷ ಮದುವೆ ಆಗೋದೇ 100 ವರ್ಷ ಸುಖವಾಗಿ ಬಾಳ್ಬೇಕು ಅಂತಲ್ವಾ? ಮ್ಯಾರೇಜ್ ಡೇಟೇ ಸರಿ ಇಲ್ಲ ಅಂದ್ರೆ ಅವ್ರ ಮ್ಯಾರೇಜ್ ಮಾಡ್ಕೊಂಡು ಏನ್ ಪ್ರಯೋಜನ? ಹೌದು, ಅಂದ್ರೆ ಒಂದ್ ಸಂಬಂಧ, ಮದುವೆ ಸಂಬಂಧ ಉಳಿಬೇಕು. ಮ್ಯಾರೇಜ್ ಡೇಟ್ ಮುಖ್ಯ, ಗಲಾಟೆಗಳಾಗಬಾರ್ದು, ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಬರುತ್ತೆ, ಹಣ ಕಾಸು ಆಸ್ತಿಗಳೆಲ್ಲ ಮಾರ್ಕೊಂಡ ಮಟ್ಟಕ್ಕೆ ಹೋಗುತ್ತೆ ನಿಮ್ಮ ಒಂದು ಮ್ಯಾರೇಜ್ ಡೇಟ್ ಸಹ. ನೀವೇನ್ ಶ್ರೀಮಂತರಾಗ್ಬೇಕು, ಮೇನ್ಲಿ ದುಡ್ಡೊಂದೇ ಅಲ್ಲ, ದುಡ್ಡು ಬಂದ್ರೆ ಅಲ್ಲ, ಶ್ರೀಮಂತರಾಗಿ ಧನವಂತರಾಗಿ ಸಮಾಜದಲ್ಲಿ ಹೇಗ್ ಜೀವಿಸ್ಬೇಕು ಅನ್ನೋದನ್ನ ತಿಳಿಸ್ಕೊಡತ್ತೆ ಈ ಕ್ಲಾಸಸ್. ಅದೇ ಆರೋಗ್ಯ, ಸಂಬಂಧ, ದುಡ್ಡು ಎಲ್ಲವೂ ಸರಿ ಆಗಿದೆ. ಅಂದ್ರೆ ಮುಖ್ಯವಾಗಿ ದುಡ್ಡು ಎಲ್ಲವೂ ಆಗುತ್ತೆ. ನನ್ ಪ್ರಕಾರ ದುಡ್ಡೊಂದಿದ್ರೆ ತಾನೇ ಎಲ್ಲ ಬರುತ್ತೆ. ದುಡ್ಡಿದ್ರೆ ಎಲ್ಲ. ತುಂಬಾ ಜನ ನನಗೆ ಕ್ಲಾಸಸ್ ಅಲ್ಲಿ ಬಂದವ್ರು ಕೂಡ ವಾದಿಸ್ತಾರೆ, ಮೇಡಮ್ ಹಾಗಲ್ಲ, ಹೆಲ್ತ್ ಮುಖ್ಯ, ಹೆಲ್ತ್ ಇದ್ರೆ ಎಲ್ಲ ಬರುತ್ತೆ ಅಂತ. ನಾನ್ ಹೇಳ್ತೀನಿ ಗೊತ್ತಾ, ನೀನತ್ರ ದುಡ್ಡಿದ್ದು ನೀನ್ ಶ್ರೀಮಂತನಾದ್ರೆ ಒಳ್ಳೆ ಜಿಮ್ ಹೋಗಿ ಹೆಲ್ತ್ ನ ಕಾಪಾಡ್ಕೊಂತೀಯ, ಒಳ್ಳೆ ಡ್ರೈ ಫ್ರೂಟ್ಸ್ ಅದು ಇದು ಏನಿದೆಯೋ ಹೆಲ್ತ್ ನ ನೋಡ್ಕೊಂಡು, ಹೆಲ್ತ್ ಕಾನ್ಶಿಯಸ್ ಇಟ್ಕೊಂಡು ಅದಕ್ ಬೇಕಾಗಿರೋ ದುಡ್ಡನ್ನ ಅದ್ರ ಮೇಲೆ ಸ್ಪೆಂಡ್ ಮಾಡಿ ಹೆಲ್ತ್ ಕಾಪಾಡ್ಕೊಂತೀಯ. ದುಡ್ಡಿದ್ರೇನೆ ಅಲ್ವಾ ನಿಮ್ಗೆ ಹೆಲ್ತ್ ಕಾಪಾಡ್ಕೋಬೇಕು. ಅಂದ್ರೆ ದುಡ್ಡೇ ಇಲ್ಲ ಅಂದ್ರೆ ನೀನ್ ಹೆಲ್ತ್ ಕಾನ್ಶಿಯಸ್ ಆಗಿ ಹೆಲ್ತ್ ನ ಹೇಗ್ ಕಾಪಾಡ್ಕೊಂತೀರಾ? ಸೊ ಫ್ರೆಂಡ್ಸ್, ನೀವ್ ಯಾರು ಏನ್ ಹೇಳಿದ್ರು ನನ್ ಪ್ರಕಾರ ದುಡ್ಡೇ ಮುಖ್ಯ. ದುಡ್ಡಿದ್ರೇನೆ ಎಲ್ಲವೂ ನಿನ್ನ ಕಾಲಡಿ ಬರುತ್ತೆ ಪ್ರಪಂಚದಲ್ಲಿ. ಅದೆಲ್ಲ ಇರ್ಲಿ, ಇವಾಗ ಪ್ರಪಂಚದಲ್ಲಿ ಬ್ಲಾಕ್ ರೋಸ್ ಇಲ್ಲ. ನೀನು ವಿಜುವಲೈಸೇಷನ್ ಮೂಲಕ ನೀನು ಅದನ್ನ ಕ್ರಿಯೇಟ್ ಮಾಡ್ಬೋದು ಎಲ್ಲವನ್ನು. ಇವಾಗ ಹೇಳಿದ್ಮೇಲೆ ಆಗ್ಲೇ ಒಂದ್ ಎಕ್ಸಾಂಪಲ್ ಹೇಳ್ರಿ, ಏನು ರುಬ್ಬತಾ ಇದ್ವಿ, ರುಬ್ಗುಂಡಿಟ್ಕೊಂಡು ಮಿಕ್ಸಿ ಹೆಂಗ್ ಬಂತು? ಬಿಕಾಸ್ ಆಫ್ ಹ್ಯೂಮನ್ ಥಾಟ್. ಒಂದ್ ಥಾಟ್ ಇಂದಾನೆ ಚೇಂಜಸ್ ಆಗಿದೆ. ಈಗ ಮಾಡೋ ಬದ್ಲು ಒಂದು ಮಿಕ್ಸಿನ ಮಾಡ್ಬೋದಾ ಅಂತ ಒಂದು ಮನುಷ್ಯನ ಸಬ್ಕಾನ್ಶಿಯಸ್ ಮೈಂಡ್ ಅಲ್ಲಿ ಥಾಟ್ ಬಂದಿರೋದ್ರಿಂದಾನೇ ಅಲ್ವಾ ನೀನು ಮಿಕ್ಸಿ ಕ್ರಿಯೇಟ್ ಮಾಡಿದ್ರು. ಮಿಕ್ಸಿ ಆದ್ಮೇಲೆ ಇನ್ನೊಂದು ಗ್ರೈಂಡರ್. ಇಟ್ ಇಸ್ ಬಿಕಮ್ ಇನ್ ಸಿಂಪ್ಲರ್ ವೇ. ಹೌದು, ತುಂಬಾ ಜೀವನ, ಸುಲಭವಾದ ಜೀವನಕ್ಕೆ ಆಕ್ಸೆಸ್ ಸಿಗುತ್ತೆ. ಅಗೇನ್ ಮನಿ ಅಲ್ವಾ? ಎವ್ರಿಥಿಂಗ್ ರಿಲೇಟೆಡ್ ಟು ಮನಿ. ಸೊ ಮನಿ ಇದ್ರೇನೆ ಮನುಷ್ಯನ ಜೀವನ. ದುನಿಯಾ ಅಷ್ಟೇ. ಸೊ ಆ ದುಡ್ಡನ್ನ ಪಡಿಬೇಕು ಅಂದ್ರೆ ಮನಿ ಎನರ್ಜಿ ಕ್ಲಾಸಸ್ ಖಂಡಿತವಾಗ್ಲೂ ನಾವು ಸುಮನ್ ಟಿವಿ ಕಡೆಯಿಂದ ನಿಮಗೆ ಮನವಿ ಮಾಡ್ತಾ ಇದ್ದೀವಿ. ತುಂಬಾ ಸುಲಭವಾಗಿ ಶ್ರಮ ವಹಿಸದೆ ಅಥವಾ ಕೆಲವು ಸಲ ವಹಿಸಿ ಕೂಡ ನೀವು ದುಡ್ಡನ್ನ ಹಾರ್ಡ್ ವರ್ಕ್ ಅನ್ನೋದು ಇಲ್ಲ ನಮ್ಮ ಒಂದು ಸಬ್ಜೆಕ್ಟ್ ಅಲ್ಲಿ. ನಿಮ್ ಸಬ್ಜೆಕ್ಟ್ ಅಲ್ಲಿ ಇಲ್ಲ, ಆದ್ರೆ ನೀವು ಹೇಳ್ಬೇಕಾದ್ರೆ ನೀವು ತುಂಬಾ ಜನ ಇದನ್ನು ಇನ್ಕ್ಲೂಡ್ ಮಾಡೋಣ, ಕಷ್ಟಪಟ್ರೆ ದುಡ್ಡು ಬರುತ್ತೆ ಅಂತ ಹೇಳ್ತಾರೆ. ಅದು ಕರೆಕ್ಟಾ? ನಿಮ್ ಪ್ರಕಾರ ಪ್ರಕಾರನೇ ತಪ್ಪು ಅಂತ ಹೇಳ್ತೀನಿ ಮ್ಯಾಮ್. ಯಾಕಂದ್ರೆ ನೀವಾಗ್ಲೇ ನಂಬರ್ 8 ಅಂತ ಬಂದಾಗ ಅವ್ರು ತುಂಬಾ ಬೆವರು ಸುರಿಸ್ಬೇಕು, ಕಷ್ಟ ಪಡ್ಬೇಕು, ಲೇಬರ್ಸ್ ಆಗಿರ್ತಾರೆ. ಅದು ನ್ಯೂಮರಾಲಜಿ ಪ್ರಕಾರ ಹೇಳ್ತಾ ಇದ್ದೀರಾ. ಬಟ್ ಯೂಶುವಲಿ ಲಾ ಆಫ್ ಅಟ್ರಾಕ್ಷನ್ ಅಲ್ಲಿ ಕಷ್ಟ ಪಡ್ಬೇಕೇ ಇಲ್ಲ. ಲಾ ಆಫ್ ಅಟ್ರಾಕ್ಷನ್ ಅಂತ ಹೇಳ್ತಾ ಇದೀವಿ. ನೀವು ಅಟ್ರಾಕ್ಟ್ ಮಾಡಿ ಸ್ಮಾರ್ಟ್ ವೇ ಅಲ್ಲಿ ಸಬ್ಕಾನ್ಶಿಯಸ್ ಮೈಂಡ್ ಗೆ ರೀಪ್ರೋಗ್ರಾಮ್ ಮಾಡಿ ಅಟ್ರಾಕ್ಟ್ ಮಾಡಿ. ವೈ ವಾಂಟ್ ಟು ವರ್ಕ್. ನಿಮ್ ಪ್ರಕಾರ ಇಲ್ಲಿರೋರ ಪ್ರಕಾರ ಕಷ್ಟಪಟ್ಟರೆ ದುಡ್ಡು ಬರುತ್ತೆ ಅಂತ ನಮ್ಮ ಅಂಬರೀಶ್ ಅವರು ಹೇಳ್ತಾ ಇದ್ದಾರೆ. ಇಲ್ಲಿ ನಮ್ ಕ್ಯಾಮ್ರಾಮನ್ ಅಂಬರೀಶ್ ಅವರು ಹೇಳ್ತಾ ಇದ್ದಾರೆ.
ಕಷ್ಟಪಟ್ರೆ ಕಷ್ಟನೇ ಬರುತ್ತೆ. ಬರುತ್ತೆ. ಯಾಕೆ ಅಂದ್ರೆ ಯಾವಾಗ್ಲೂ ಏನೇ ಥಿಂಕ್ ಮಾಡ್ತಾ ಇರ್ತೀವಿ, ಅರೆ ನಂಗೆ ಕಷ್ಟಪಟ್ರೇನೆ ದುಡ್ಡು ಬರುತ್ತೆ, ಕಷ್ಟಪಟ್ರೇನೆ ನಾನ್ ಅನ್ಕೊಂಡಿರೋ ಗೋಲ್ಸ್ ರೀಚ್ ಆಗುತ್ತೆ. ಕಷ್ಟ ಅನ್ನೋದು ನೀವು ರೀಪ್ರೋಗ್ರಾಮ್ ಮಾಡ್ತಾರೆ. ಏನ್ ಮೆಸೇಜ್ ಕೊಡ್ತಾ ಇದ್ದೀರಾ ನಿಮ್ಮ ಬ್ರೈನ್ಗೆ? ಕಷ್ಟ ಕಷ್ಟ ಅಂತ ಹೇಳ್ತಾ ಕಷ್ಟ ಇದ್ದೀನಿ. ಕಷ್ಟ. ಸೊ ಕಷ್ಟನ ಅಟ್ರಾಕ್ಟ್ ಮಾಡುತ್ತೆ. ಕಷ್ಟಪಟ್ಟು ದುಡ್ಡು ನೀವು ದುಡಿಯೋ ರೀತಿ ಮಾಡೋದು ನಿಮ್ ಸಬ್ ಕಾನ್ಶಿಯಸ್ ಮೈಂಡ್. ಸೊ ಕಷ್ಟ ಅಂತ ವರ್ಡ್ ನ ಯೂಸ್ ಮಾಡಬೇಡಿ. ಇವಾಗ ನಿಮ್ ಪ್ರಕಾರ ಕಷ್ಟಪಟ್ಟರೆ ದುಡ್ಡು ಬರುತ್ತೆ ಅಂದ್ರೆ, ಲೇಬರ್ಸ್ ನ ಎಕ್ಸಾಂಪಲ್ ಆಗಿ ತಗೊಳೋಣ. ಆಚೆ ಲೇಬರ್ಸ್ ಎಷ್ಟು ಜನ ಇದಾರೆ, ಸಿಮೆಂಟ್ ಎತ್ತಾರೆ, ಬ್ಲಾಕ್ಸ್ 3 ಫ್ಲೋರ್ 4 ಫ್ಲೋರ್ ಲೇಬರ್ಸ್ ಅಷ್ಟು ಕಷ್ಟ ಪಡ್ತಾರಲ್ಲ, ಮತ್ತೆ ಯಾಕೆ ದುಡ್ಡು ಬರ್ತಾ ಇಲ್ಲ? ಯಾಕೆ ಅವ್ರು ಶ್ರೀಮಂತರಾಗ್ತಾ ಇಲ್ಲ? ಮೈ ಕ್ವಶನ್. ಹೌದು. ಹೌದಾ? ಅಗ್ರಿ ಮಾಡ್ತೀರಾ? ಮತ್ತೆ ಅವ್ರು ಪಡೋ ಕಷ್ಟಕ್ಕೆ ಅವರು ಕೋಟ್ಯಾಧಿಪತಿಗಳಾಗ್ಬೇಕಾಗಿತ್ತಲ್ಲ, ಆಗಿಲ್ವೇ? ಯಾಕೆ ಹಂಗೆ ಇದಾರೆ ಇನ್ನು ಸಮಾಜದಲ್ಲಿ? ಅವರೇ ಅಲ್ಲ, ಅವ್ರ ತಾತ ಮುತ್ತಾತ ಅವರು ತಲಾಂತರಗಳಿಂದ ಲೇಬರ್ಸ್ ಆಗೇ ಇರ್ತಾರೆ ಅವ್ರು. ಯಾಕೆ ಹೇಳಿ? ಅವ್ರ ಮನ್ಸಲ್ಲಿ ಒಂದೇ ಇರತ್ತೆ, ಅವ್ರ ಕಾಟಲ್ಲಿ ಒಂದು ಬೌಂಡ್ರಿ ಹಾಕೊಂಡ್ಬಿಟ್ಟಿರ್ತಾರೆ. ಅಯ್ಯೋ ನಮ್ ತಾತ ಲೇಬರ್ಸು, ನಾವ್ ಲೇಬರ್ಸು, ಇಲ್ಲ ಗಾರೆ ಅವ್ರ ಕೆಲಸ, ಅಮೇಸನ್ ಕೆಲಸ, ಇಲ್ಲ ಹೆಲ್ಪರ್, ಇಷ್ಟೇ ಇರುತ್ತೆ ಅವ್ರು. ನಮ್ಗೆ ಕಷ್ಟ ಇವಾಗ ನೋಡು, ಅಯ್ಯೋ ದುಡ್ಡು 1 ಲಕ್ಷ ಅದ ಅಮ್ಮ, 1 ಲಕ್ಷ ದುಡಿಯೋದ ಎಲ್ಲಿಂದ ಬರುತ್ತೆ? ಅಯ್ಯೋ ಬೇಡ ಬೇಡ ನನಗೆ ಅಸಲು ಅವ್ರಿಗೆ ಐಡಿಯಾ ಇದಿರಲ್ಲ. ಸಾಲಗಳು ಮಾಡಿರ್ತಾರೆ. ಸಾಲ ಇವಾಗ ನೋಡು, ನಂಗೆ ಆ ಸಾಲ ಇದೆ, ಈ ಸಾಲ ಇದೆ, ಸಾಲ 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 ಅಂತ ಸಾಲ ಹೆಚ್ಚಾಗ್ತಿರುತ್ತೆ. ಕಷ್ಟನ ಅಟ್ರಾಕ್ಟ್ ಮಾಡ್ತಾ ಇದೀರಾ ತಿಳ್ಕೊಳ್ಳಿ. ಯಾವ ವರ್ಡ್ ನ ನೀವು ಯೂಸ್ ಮಾಡ್ತೀರಾ ಅದನ್ನೇ ನೀವು ಅಟ್ರಾಕ್ಟ್ ಮಾಡ್ತೀರಾ. ಅಂದ್ರೆ ಕಷ್ಟ ಅಂತ ಹೇಳ್ಬೇಡಿ, ಸುಲಭ ಅಂತ ಹೇಳಿ, ನನಗೆ ಇದಾಗತ್ತೆ ಅಂತ ಹೇಳಿ, ಆಗಲ್ಲ ಅಂತ ಹೇಳ್ಬೇಡಿ ಅಂತ ನೀವ್ ಹೇಳೋದು. ಎಸ್, ಲಾ ಆಫ್ ಕಷ್ಟಪಟ್ರೆ ಬರೋದಿಲ್ಲ. ಸುಖಪಟ್ಟು ಅಂದ್ರೆ ಸ್ಮಾರ್ಟ್ ವರ್ಕ್ ಮಾಡಿ ಸುಲಭವಾಗಿ ಬರುತ್ತೆ ಅಂತ ಚೇಂಜ್ ಮಾಡ್ಕೊಳ್ಳಿ ನಿಮ್ಮ ವರ್ಡ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಇಲ್ಲ ನಿಮ್ಮ ವಾಕ್ ಶಕ್ತಿಗೆ ಒಂದು ಬ್ಲೆಸ್ಸಿಂಗ್ ಇರುತ್ತೆ. ಮಾತಾಡಿದರೆ ಹೋಯ್ತು, ಮುತ್ತೊಡೆದರೆ ಹೋಯ್ತು ಅಂತ. ಹೌದು, ಮಾತೆ ನಿಮ್ಮ ಒಂದು ಇದು ಕೆಲಸ, ನೀ ಏನ್ ಮಾತಾಡ್ತೀಯ ಅದೇ ಸತ್ಯ ಆಗುತ್ತೆ. ಸೊ ವರ್ಡ್ಸ್ ಆರ್ ವೆರಿ ಪವರ್ಫುಲ್. ಹಾಗಾಗಿ ಈ ಲಾ ಆಫ್ ಅಟ್ರಾಕ್ಷನ್, ಮನಿ ಎನರ್ಜಿ ಇದೆಲ್ಲದೂ ಸಹ ನಿಮ್ಮ ಕ್ಲಾಸ್ ಅಲ್ಲಿ ಸಿಗುತ್ತೆ. ಸುಮನ್ ಟಿವಿ ವೀಕ್ಷಕರೇ, ದಯಮಾಡಿ 13 to 14 ಇದೇ ಶನಿವಾರ ಭಾನುವಾರ ಇವರ ತರಗತಿಗೆ ಜಾಯಿನ್ ಆಗಿ ದುಡ್ಡನ್ನ ಅಟ್ರಾಕ್ಟ್ ಮಾಡಿ, ಆರೋಗ್ಯವನ್ನ ಅಟ್ರಾಕ್ಟ್ ಮಾಡಿ, ಸಂಬಂಧಗಳನ್ನ ಬೆಳೆಸ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀವಿ. ದುಡ್ಡಿನ ಬಗ್ಗೆ ಎಷ್ಟೋ ವಿಷಯಗಳನ್ನ ಇವತ್ತು ನಮಗೆ ತಿಳಿಸ್ಕೊಟ್ರು. ಹಾಗೆ ನಿಮ್ಮ ಬ್ಯಾಂಕ್ ಅಕೌಂಟ್ ನಂಬರು, ಕಾರ್ ನಂಬರು, ಮೊಬೈಲ್ ನಂಬರು ಇದೆಲ್ಲದರ ಜೊತೆ ಸಂಖ್ಯಾಶಾಸ್ತ್ರ, ನ್ಯೂಮರಾಲಜಿ ಹೇಗೆಲ್ಲ ಹೊಂದ್ಕೊಂಡಿದೆ ಅಂತ ನಾವಿವತ್ತು ತಿಳ್ಕೊಂಡ್ರಿ. ನೋಡಿ, ನೀವು ನಿಮ್ಮ ಮೊಬೈಲ್ ನಂಬರ್ ಬದಲಾಯಿಸ್ತೀರಾ, ಕಷ್ಟದಲ್ಲಿದ್ದೀರಾ, ಕಾರ್ನ ಬದಲಾಯಿಸ್ತೀರಾ, ಯಾರ ಜೊತೆಗೋ ಕಿರಿಕಿರಿ ಆಗ್ತಾ ಇದೆ, ಮೊಬೈಲ್ ನಂಬರ್ ಬದಲಾಯಿಸ್ತೀರಾ, ಇದೆಲ್ಲವೂ ಸಹ ನಿಮಗ್ ಬಿಟ್ಟಿದ್ದಾಗಿದೆ. ಮ್ಯಾಮ್ ಧನ್ಯವಾದಗಳು. ಥ್ಯಾಂಕ್ ಯು. ದುಡ್ಡನ್ನ ಎಷ್ಟು ಸುಲಭವಾಗಿ ಅಟ್ರಾಕ್ಟ್ ಮಾಡಬಹುದು ಅಂತ ನೀವು ನಮಗೆ ಎಷ್ಟೊಂದು ಅಫರ್ಮೇಶನ್ಸ್ ಅನ್ನ ಹೇಳ್ಕೊಟ್ರಿ, ನಾಲೆಜ್ ಕೊಟ್ರಿ. ನ್ಯೂಮರಾಲಜಿ ವಿತ್ ಯೂನಿವರ್ಸಲ್ ಸಬ್ಜೆಕ್ಟ್ ನ ಕ್ಲಬ್ ಮಾಡಿ ನಾವು ಇವತ್ತು ಸುಮನ್ ಟಿವಿ ವೀಕ್ಷಕರಿಗೆ ಕೊಟ್ಟಿದ್ದೀವಿ. ಇದನ್ನ ಫಾಲೋ ಆಗಿ ನಿಮ್ಗೆ ಕಂಟಿನ್ಯೂಸ್ ಆಗಿ ಸುಮನ್ ಟಿವಿ ಚಾನೆಲ್ ಅಲ್ಲಿ ಈ ಒಂದು ಮಾಹಿತಿ ಬರ್ತಾ ಇರುತ್ತೆ. ಸೊ ಅವ್ರ ಚಾನೆಲ್ ನ ಮೇನ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮುಂದುವರಿಸಿ. ಸತತವಾಗಿ ನಿಮಗೆ ನ್ಯೂಮರಾಲಜಿ ನಾಲೆಡ್ಜ್, ಯೂನಿವರ್ಸಲ್ ನಾಲೆಡ್ಜ್ ಅನ್ನ ನಾವು ನಿಮಗೆ ಸುಮನ್ ಟಿವಿ ಕಡೆಯಿಂದ ಕೊಡುವಂತಹ ಪ್ರಯತ್ನ ನಮ್ಮದಾಗಿದೆ. ಇದೇ ರೀತಿ ನಮ್ಮ ಪ್ರಯತ್ನಕ್ಕೆ ಪ್ರೋತ್ಸಾಹ ಕೊಡಿ. ಯಾವ ರೀತಿ ಕೊಡ್ತೀರಿ? ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಂಟೆಂಟ್ ಅನ್ನ ನೋಡಿ, ಕ್ಲಾಸ್ಗೆ ಜಾಯಿನ್ ಆಗಿ ಆ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಮತ್ತೊಂದು ಎಪಿಸೋಡ್ ಜೊತೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನಮಸ್ಕಾರ.